ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ದ ಅನದರ್ ವಿಡಿಯೋ. ಎಲ್ಲ ಹೇಗಿದ್ದೀರಾ? ಹೋಗಿ ಚೆನ್ನಾಗಿದ್ದೀರಾ ಅನ್ಕೋತೀನಿ. ತುಂಬ ದಿನ ಆಯಿತು ವೀಡಿಯೋ ಮಾಡಿ. ಸೊ ಆಫೀಸಲ್ಲಿ ಲೀವ್ ಇಲ್ಲ ಅಂದ್ಕೊಂಡು ವೀಡಿಯೋ ಮಾಡೋಕ್ಕಾಗಿಲ್ಲ. ಸೊ ಇನ್ಮೇಲೆ ರೆಗ್ಯುಲರ್ ವೀಡಿಯೋ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಮರಿದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ, ಅಂತ ಪಕ್ಕದಲ್ಲಿ ಬೆಲ್ ಐಕನ್ನ ಆನ್ ಮಾಡಿ ಇಟ್ಕೊಳ್ಳಿ. ಸೊ ಈ ವಿಡಿಯೋ ಏನಪ್ಪ ಅಂದರೆ, ನಿಮ್ಗೆ ಗೊತ್ತಿರುತ್ತೆ ನಾನು ತುಂಬ ಲಾಂಗ್ ರೈಡ್ಸ್ ಹೋಗ್ತಾ ಇರ್ತೀನಿ, ಗಾಡಿಗಳಲ್ಲಿ ಎಕ್ಸ್ಪ್ಲೋರ್ ಮಾಡ್ತಾ ಇರ್ತೀನಿ ಅಂತ. ನನ್ನ ಗಾಡಿಗಳಲ್ಲಿ ಕಂಫರ್ಟ್ ಇಲ್ಲ. ಲಾಂಗ್ ರೈಡ್ಸ್ ಹೋಗ್ಬೇಕಾದ್ರೆ ಕಂಫರ್ಟ್ ಇಲ್ಲ. ಏನಂದರೆ ಹ್ಯಾಂಡ್ಲ್ ಇಶ್ಯೂ. ಅದಕ್ಕೆ ಡ್ಯೂಕ್ ಹ್ಯಾಂಡಲ್ ಕಂಫರ್ಟ್ ಆಗಿರುತ್ತೆ ಅಂದ್ಬಿಟ್ಟು ತುಂಬ ವೀಡಿಯೋಸಲ್ಲಿ ನೋಡಿದೆ, ರಿವ್ಯೂಸಲ್ಲಿ. ಸೊ ಅದಕ್ಕೆ ಡ್ಯೂಕ್ ಹ್ಯಾಂಡಲ್ ಬರೋ ಗಾಡಿಗೆ ಹಾಕ್ಸ್ಕೊಂಡು ಅಂದ್ಬಿಟ್ಟು ಹೋಗ್ತಾ ಇದ್ದೀನಿ. ಸೊ ಬನ್ನಿ ಹೋಗೋಣ. ಸೊ ಗಾಯ್ಸ್, ಇವತ್ತು ಬಂದುಬಿಟ್ಟು ಸಂಡೇ, ಆಫೀಸ್ ಲೀವು. ಅದಕ್ಕೋಸ್ಕರ ವೀಡಿಯೋ ಮಾಡ್ತಾ ಇದ್ದೀನಿ. ನಂಗೆ ಆಫೀಸ್ ಲೀವ್ ಇಲ್ಲ ಅಂದರೆ ಎದ್ದೊಳೋದೇ ಮಧ್ಯಾಹ್ನ 1 ಗಂಟೆಗೆ ಹೋಗುತ್ತೆ. ಇದು ಚೆನ್ನಾಗೇ ಇದೆ, ಬಟ್ ಏನು ಗೊತ್ತಾ, ಸ್ವಲ್ಪ ಬಗ್ಬೇಕು. ಸೊ ಅದರಿಂದ ಲಾಂಗ್ ರೈಡ್ ಹೋದಾಗೆಲ್ಲ ಬ್ಯಾಕ್ ಪೇನ್ ಬರುತ್ತೆ ತುಂಬ. ಡ್ಯೂಕಲ್ಲಿ ಹಂಗೆ ಬೇಕಾಗಿಲ್ಲ, ಕೈನ ಹಿಂಗಿಲ್ಲಿರುತ್ತೆ ಹ್ಯಾಂಡಲ್. ಅವ್ನು ಹ್ಯಾಂಡ್ಲ್ ಹಾಕ್ಸ್ಬಿಟ್ರೆ ಆರಾಮಾಗಿರುತ್ತೆ, ಕಂಫರ್ಟ್ ರೈಡು. ನಾನು ಇಲ್ಲಿ ಬ್ಯಾಂಗ್ಳೂರಲ್ಲಿ JC ರೋಡಲ್ಲಿ ಇರೋದೊಂದು ವೀಡಿಯೋ ಹಾಕಿದ್ನಲ್ಲ ನಿಮಗೆ, ಬೈಕ್ ವರ್ಲ್ಡ್ ಅಂತೇಳಿ. ಈ ಬೈಕಿಗೆ ಬೇಕಾದ್ರೆ ಅಸೆಸರೀಸ್ ಎಲ್ಲ ಸಿಗುತ್ತೆ ಅಂದ್ಬಿಟ್ಟು ವೀಡಿಯೋ ಹಾಕಿದ್ನಲ್ಲ. ಸೊ ಅಂಗಡಿಗೆ ಹೋಗ್ಬಿಟ್ಟು ತರಬೇಕು. ಒಬ್ಬನೇ ಹೋಗಿ ಹ್ಯಾಂಡಲ್ ತರೋಕ್ಕಾಗಲ್ಲ. ನನ್ನ ಫ್ರೆಂಡಿಗೆ ಒಬ್ಬನ ಕರೆದಿದ್ದೀನಿ, ಅವನಿಲ್ಲ ವೆಯ್ಟ್ ಮಾಡ್ತಿದ್ದಾನಂತೆ. ನಮ್ಮ ಪಿಕ್ ಮಾಡ್ಕೊಂಡು ಹೋಗೋಣ ಬನ್ನಿ. ಗಾಯ್ಸ್, ಇವನು ಅಜ್ಜಿ ಸಂಡೇ ಫ್ರೀ ಇರ್ತಾ ಅಂದ್ಬಿಟ್ಟು ಸಂಡೇ ಬಂದರೆ ಸಂಡೇ ಕೂಡ ಟ್ರಾಫಿಕ್ ಗೋಲ್ಡ್ ಬಿಡೋಲ್ಲ. ಯಾವುದು ಕೂಡ ನಮ್ಗೆ ಬಂದಿರೋದು ಬ್ಯಾಂಗ್ಳೂರಲ್ಲಿ. ಗೈಸ್, ಪಾಪ ಯಾರೋ ಸರಿಯಾಗಿ ಕಾರ್ ಹೊಡೆದಂಗೆ ಹೋರೆ. ಗೈಸ್, ಇವತ್ತು ಬೆಳಿಗ್ಗೆ ನಾನು ಇನ್ಸ್ಟಾಗ್ರಾಮಲ್ಲಿ ರೀಲ್ ನೋಡಿದೆ. ಒಂದು ಹೆಲ್ಮೆಟ್, ಓಕೆನಾ, TVS ಅವರು ಒಂದು ಹೆಲ್ಮೆಟ್ ಲಾಂಚ್ ಮಾಡಿದ್ದಾರೆ. ಆ ಹೆಲ್ಮೆಟಲ್ಲಿ ಬಂದುಬಿಟ್ಟು ಹಿಂದೆ ಡ್ಯಾಶ್ ಕ್ಯಾಮು, ಮುಂದೆ ಡ್ಯಾಶ್ ಕ್ಯಾಮು, ಮತ್ತು ಇನ್ಬಿಲ್ಟ್ ಸ್ಪೀಕರ್ಸು, ಈ ಕಣ್ಣು ಹತ್ರ ಲೆನ್ಸ್ ಏನೋ ಕೊಟ್ಬಿಟ್ಟಿದ್ದಾರೆ ಝೂಮ್ಗೆ, ಅದು ಇದು ಅಂದ್ಕೊಂಡು. ಏನು ಕೊಟ್ಟೋರೋ ಗೊತ್ತಿಲ್ಲ. ಅದ್ರ ಪ್ರೈಸ್ ನೋಡಿದೆ ನಾನು ಶಾಕ್ ಆಗಿಬಿಟ್ಟಿದೆ. ಅದ್ರ ಪ್ರೈಸ್ ನೋಡಿಬಿಟ್ಟೆ ಶಾಕ್ ಆಗಿಬಿಟ್ಟೆ ನಾನು. 1 ಲಕ್ಷ ಇಟ್ಟವ್ರೆ ಪ್ರೈಸು. ಅಲ್ಲ ಗುರು, AGVನೇ ಬರುತ್ತಲ್ಲ ಗುರು 1 ಲಕ್ಷ ಒಳಗಡೆ ಎಲ್ಲ. ನಮ್ಮ ಬ್ಯಾಂಗ್ಳೂರಲ್ಲಿ ಆ್ಯಂಬುಲೆನ್ಸು ಕೂಡ ಜಾಗ ಇಲ್ದಿರೋ ಅಷ್ಟು ಕಂಡೀಷನ್ ಆಗಿಬಿಟ್ಟಿದೆ. ಒಂದು ಜಮಾನದಲ್ಲಿ ಎಷ್ಟು ಖಾಲಿ ಇತ್ತು ಗೊತ್ತಾ ರೋಡ್ಗಳೆಲ್ಲ. ಹುಡುಗ ಮಾತ್ರ ಸೇಫ್ಟಿ ಹೆಲ್ಮೆಟು, ಹುಡುಗಿಗೆ ಹಾಫ್ ಹೆಲ್ಮೆಟ್ ಕೊಟ್ಟಿದ್ದಾನೆ. ಅಂದರೆ ಪಾಪ ಅವ್ರ ಹುಡುಗಿ ಹೆಂಗಾದ್ರೂ ಹೋಗ್ಲಿ ಅಂತನಾ? ಯಾಕೆ ಹಿಂಗಿದ್ದೀರಾ? ಹೆಲ್ಮೆಟ್ ಅನ್ನೋ ಒಂದು ಐಟಮ್ ಸೃಷ್ಟಿಯಾಗಿದ್ದು ಸೇಫ್ಟಿಗೋಸ್ಕರ, ಬಟ್ ಅದು ನಮ್ಮವರು ಪೊಲೀಸವ್ರಿಗೋಸ್ಕರ ಇಟ್ಕೊಂಡ್ಬಿಟ್ಟವ್ರೆ. ಭಯ ಏನಾಯ್ತು? ಸ್ವಲ್ಪ ಡಿಪ್ರೆಷನ್ ಅಲ್ಲಿ ಇದೀನಿ, ಸೀರಿಯಸ್ ಆಗಿ ನಾನು ಡಿಪ್ರೆಷನ್ ಅಲ್ಲಿ ಇದೀನಿ. ನನಗೆ ಆಗ್ತಾ ಇಲ್ಲ ಇರಕ್ಕೆ, ಒಂಥರ ಮರೆಯಕ್ಕೆ ಆಗ್ತಾ ಇಲ್ಲ. ಈ ತರ ಇನ್ಸಿಡೆಂಟ್ಸ್ ಆಯ್ತಲ್ಲ ನನ್ನ ಜೀವನದಲ್ಲಿ ಅಂತ.
ಆಯ್ತು, ನಿಮ್ಮ ಗಾಡಿಗಳಿಗೆ ಏನಾದರೂ ಪ್ರಾಪರ್ ಪಿ ಪಿ ಎಫ್ ಬೇಕಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ಅಲ್ಲಿ ಚೆಕ್ ಮಾಡಿ. ನಾನು ಇಸ್ಕೊಂಡು ಗಾಡಿ 3 ವರ್ಷ ಆಯ್ತು ನೋಡಿ, ಎಷ್ಟು ನೀಟಾಗಿದೆ. ಇನ್ನು ಇದೆಲ್ಲ ಚಿಕ್ಕ ಮಕ್ಳು ಮಾಡಿರೋ ಸ್ಕ್ರ್ಯಾಚು, ಇದಿಲ್ಲ ಅಂದಿದ್ರೆ ಇನ್ನೂ ನೀಟಾಗಿರೋದು. ಇನ್ನು 6 ಮಂತ್ಸು ನಾನು ಹೊಸ್ದಾಗಿ ಮತ್ತೆ ಹಾಕ್ಸ್ತೀನಿ. ಇದು ಸ್ವಲ್ಪ ಎದೊಳ್ಬಿಟ್ಟಿದೆ, ತುಂಬ ದಿನ ಆಯ್ತಲ್ಲ. Guys, finally we came to our as usual shop, Bike World. Guys, finally we are in the shop. ಒಂದೇ ನೋಡಿ ಎಷ್ಟು ಜನ ಇದ್ದಾರೆ. ಲಾಕ್ ಮಾಡಿಬಿಟ್ಟಿದ್ದಾರೆ ಗೈಸ್. ಇಲ್ಲಿದೆ ನೋಡಿ ಹ್ಯಾಂಡಲು, ಅವ್ರು ಟ್ಯಾಗ್ ಹಾಕ್ಬಿಟ್ಟಿದ್ದಾರೆ. ಕೆಲ್ ನೋಡೋಣ ಎಷ್ಟು ಆಗೈತೆ. ಒಳ್ಳೆ ಮಾಲ್ ಮಾಡಾಕಿದ್ದಾರೆ, ಏನೇನು ಬೇಕು ಎಲ್ಲ ಹಚ್ಕೊಂಡು ಹಾಕ್ಕೊಂತ ಇರ್ಬೋದು. ಇದು ಬಂದುಬಿಟ್ಟು ಹೋಲ್ಡರು ಮತ್ತು ಎರಡು ಸಲ ತೊಗೊಂಡೆ. ಇದು ಬಂದುಬಿಟ್ಟು ನನ್ನ ಗಾಡಿ ಡೈರೆಕ್ಟ್ ಕನ್ವರ್ಷನ್ ಆಯಿತು, ಬಾಕ್ಸಲ್ಲಿ ಇತ್ತು. ಓಕೆ ಬನ್ನಿ, ಪ್ರೈಸ್ ಎಷ್ಟು ಆಯಿತು? 2 ಕ್ಲಿಪ್ಪರು ನನ್ನ ಫ್ರೆಂಡ್ಗೊಂದು ಮತ್ತೆ ಅವನೊಂದು ತೊಗೊಂಡಾಗಲಿ. ವಾಯ್ಸ್ ಫೈನಲಿ ಹ್ಯಾಂಡಲ್ ಬಾರ್ ಕೊಟ್ಟರೆ ಹ್ಯಾಂಡಲ್ ಬಾರು ಮತ್ತು ಹೋಲ್ಡರು ಮತ್ತು ಗ್ರಿಪ್ಪರ್ 2 ಟೋಟಲ್ 2700 ಆಗಿದೆ. ಮನೆ ಫಿಟ್ ಮಾಡ್ತೀವಿ ವೈಸ್. ಟೋಟಲ್ ಹ್ಯಾಂಡಲ್ ಬಾರ್ ಕನ್ವರ್ಷನ್ ಕಿಟ್ಟು ಮತ್ತು ಹೋಲ್ಡರು, ಅದಾದಮೇಲೆ 2 ಗ್ರಿಪ್ಪರ್ ಇಸ್ಕೊಂಡ್ರೆ ಟೋಟಲ್ 2700 ಆಯಿತು. ಬರೀ ಹ್ಯಾಂಡಲ್ ಬಾರು ಮತ್ತು ಕನ್ವರ್ಷನ್ ಕಿಟ್ಗೆ 2100 ರೂಪೀಸ್ ಆಯಿತು. 2400 ಅಂದರು, ಕಮ್ಮಿ ಮಾಡಿಸ್ಕೊಂಡು 2100 ರೂಪೀಸ್ ಮಾಡ್ಕೊಂಡು ಕೊಟ್ಟರು. ಹೋಗ್ತಾ ಇರ್ಬೇಕಾದ್ರೆ ಅವ್ನು ಆಟೋವನ್ನು ಯಾವನೋ ಸಡನ್ನಾಗಿ ರೈಟ್ ತೊಗೊಂಡ್ಬಿಟ್ಟ. ಫುಲ್ ರೋಡೇ ಬ್ಲಾಕ್ ಆಗಿಬಿಟ್ಟಿದೆ ಇಲ್ಲಿ. ಬೆಂಗಳೂರಲ್ಲಿ ಆಟೋರು ಎಂತಕ್ಕೆ ಇಷ್ಟೊಂದು ರ್ಯಾಶ್ ಡ್ರೈವಿಂಗ್ ಮಾಡ್ತಾರಂತ ಗೊತ್ತಿಲ್ಲ. ಜಸ್ಟ್ ರೈಟ್ ಏನು ನೋಡೋಲ್ಲ. ಯಾರಿಗಾದ್ರು ಈ ಗಾಡಿ ಯಾವುದೋ ಅಂತ ನೆನಪಿದ್ರೆ ಹೇಳಿ. ಹಳೆ ಕಾಲದ ಗಾಡಿ ಇದ್ದಂಗೆ ಐತೆ. ಗಾಡಿ ಹೆಸರು ಎಟರ್ನೋ ಅಂತೆ, ಯಾವ ಬ್ರ್ಯಾಂಡ್ ನೇಮು ಕಾಣಿಸ್ತಾ ಇಲ್ಲ. ಹೋಂಡಾ ಅಂತೆ ಬ್ರ್ಯಾಂಡು. ಫೈನಲಿ ನಮ್ಮ ಏರಿಯಾಗೆ ಬಂದು ಗಾಡಿ ಒಳಗಡೆ ಹಾಕಿದ್ದೀನಿ. ಸೊ ಇವಾಗ ಆಯ್ತು, ಹಳೆ ಹ್ಯಾಂಡಲ್ ಬಿಚ್ಚಿಬಿಟ್ಟು ನಾವು ಬಂದಿರೋ ಹೊಸ ಹ್ಯಾಂಡಲ್ ಹಾಕೋಣ. ಟೈಮ್ ಒಂದು 8 ಗಂಟೆ ಆಯಿತು. ಫೈನಲಿ ಅವರ್ ಹ್ಯಾಂಡಲ್ ಹ್ಯಾಸ್ ಬಿನ್ ಫಿಟೆಡ್ ಟು ಮೈ ನೆಸ್. ನೋಡಿ ಹೆಂಗೆ ಗಂಟೆ ಇದೆ. ಆಫ್ಟರ್ ಸೋ ಮೆನಿ ಟ್ರಯಲ್ಸ್
3 hours ಆಯಿತು ಹಾಕೋಕ್ಕೆ. ಸೊ ಪಕ್ಕಾ ಫಿಕ್ಸ್ ಆಗಿದೆ. ಬನ್ನಿ ಒಂದು ಟೆಸ್ಟ್ ರೈಡ್ ಮಾಡ್ಕೊಬರೋಣ. Guys, it's next day morning at 3 PM. ಸೊ ನೈಟು ಹ್ಯಾಂಡಲ್ ಬಾರಲ್ಲಿ ಹಾಕ್ಸ್ಕೊಂಡು ಬರೋಷ್ಟರಲ್ಲಿ 8 ಗಂಟೆ ಆಗೋಯ್ತು. ಸೊ ನೈಟಲ್ಲಿ ಏನು ವೀಡಿಯೋ ಮಾಡೋಣ ಅಂದ್ಬಿಟ್ಟು ಅಷ್ಟೊಂದು ಚೆನ್ನಾಗಿ ವೀಡಿಯೋ ಮಾಡಿಲ್ಲ. ಸೊ ನಾವು ಯು ಕ್ಯಾನ್ ಸಿ ದಟ್ ಎಷ್ಟು ಚೆನ್ನಾಗಿ ಕಾಣ್ತಿದೆ ನೋಡಿ ಹ್ಯಾಂಡಲ್ ಬಾರು. ನೋಡಿದೆ ಲೈಟಾಗಿ ವೈಬ್ರೇಷನ್ ಬರ್ತಾಯಿತ್ತು, ಬಟ್ ಇದು ಹಾಕಿದ್ಮೇಲೆ ಈ ವೆಯ್ಟ್ಸ್ ಬರುತ್ತಲ್ಲ, ಅದು ಹಾಕಿದ್ಮೇಲೆ ವೈಬ್ರೇಷನ್ಸ್ ಕಮ್ಮಿ ಆಗಿದೆ. ಸೊ ಕಂಪ್ಲೀಟ್ಲಿ ನೆಕ್ಸ್ಟ್ ಲೆವೆಲ್ ಅಂದ್ಕೊಳ್ಳಿ, ಕಂಫರ್ಟು ಮತ್ತು ರೈಡಿಂಗ್ ಸ್ಟೈಲೆಲ್ಲ. ಬನ್ನಿ ನಾನು ಓಡಿಸಿ ತೋರಿಸ್ತೀನಿ. ಇದು ಎಕ್ಸಾಕ್ಟ್ ಒರಿಜಿನಲ್ KTM ಹ್ಯಾಂಡಲ್. ಇದು ಈ ಸ್ಟಾಕ್ ಹ್ಯಾಂಡಲಲ್ಲಿ ಸ್ವಲ್ಪ ಕಂಟ್ರೋಲ್ ಮಾಡೋಕ್ಕೆ ಕಷ್ಟ ಆಗ್ತಾಯಿತ್ತು. ಈ ಕಾರ್ನರಿಂಗಲ್ಲಿ ಮತ್ತು ಸಿಟಿದಲ್ಲಿ ಒಂದು ಸ್ವಲ್ಪ ಸ್ಪೀಡ್ಗೆ ಹೋದರೆ ಕಂಟ್ರೋಲ್ ಮಾಡೋಕ್ಕೆ ಕಷ್ಟ ಆಗ್ತಾ ಇರೋದು. ಬಟ್ ಈ ಹ್ಯಾಂಡ್ಲ್ ಎಷ್ಟು ಕಂಫರ್ಟಬಲ್ ಕಂಟ್ರೋಲ್ ಆಗಿದೆ ಗೊತ್ತಾ, ಒಂಚೂರು ವೈಬ್ರೇಷನ್ ಗೊತ್ತಾಗ್ತಿಲ್ಲ. ನಾನು ಈ ಹ್ಯಾಂಡ್ಲ್ ಹಾಕ್ಸೋಕೆ ಮೇನ್ ರೀಸನ್ ಏನು ಗೊತ್ತಾ, ತುಂಬ ಲಾಂಗ್ ರೈಡ್ ಹೋಗ್ತಾ ಇರ್ತೀನಿ ಆ್ಯಂಡ್ ಈ ಸ್ಟಾಕ್ ಹ್ಯಾಂಡಲ್ಲೇ ಸ್ವಲ್ಪ ಹಿಂಗೆ ಮುಂದೆ ಕೂತ್ಕೊಬೇಕಾಗಿತ್ತು. ಬಟ್ ಇದರ ಹಂಗಲ್ಲ, ಆರಾಮಾಗಿ ಕೂತ್ಕೊಂಡು ಸ್ಟ್ರೈಟ್ ಪೊಸಿಷನ್ ಗಾಡಿ ಓಡಿಸ್ಕೊಂಡು ಹೋಗ್ಬೋದು, ಬ್ಯಾಕ್ ಪೈನ್ ಬರಲ್ಲ. ಸೊ ಆ ರೀಸನಿಂದ ಹಾಕ್ಸಿರೋದು. ಹೈ ಸ್ಪೀಡಲ್ಲೆಲ್ಲ ಆಟ ಆಡ್ಬೋದು ನೋಡಿ. 140 ಅಲ್ಲಿ ಐತೆ, ಈಸಿಯಾಗಿ ಅಲ್ಲಾಡಿಸ್ಬೋದು. ಕಂಟ್ರೋಲ್ ಮಾತ್ರ ನೆಕ್ಸ್ಟ್ ಲೆವೆಲ್ ಇದೆ ಅಂದ್ಕೊಳ್ಳಿ. ನನ್ನ ಹ್ಯಾಂಡ್ಲಲ್ಲಿ ಒಂಚೂರು ಕಾನ್ಫಿಡೆನ್ಸ್ ಮಿಸ್ ಆಗೋದು, ಬಟ್ ಈ ಹ್ಯಾಂಡ್ಲಲ್ಲಿ ಒಂದು ಚೂರು ಕಾನ್ಫಿಡೆನ್ಸ್ ಮಿಸ್ ಆಗ್ತಿಲ್ಲ ನನಗೆ. ಏನಿದ್ರು KTM ಅಪ್ಪ. ಓಕೆ ಗೈಸ್, ವಿಡಿಯೋಲಿ ಎಂಡ್ ಮಾಡ್ಕೋತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಾಮೆಂಟ್ ಮಾಡಿ. ಆ್ಯಂಡ್ ಮರಿದಿರ ಪಕ್ಕದಲ್ಲಿರೋ ಬೆಲ್ ಐಕನ್ ಆನ್ ಮಾಡಿ ಇಟ್ಕೊಳ್ಳಿ. ಓಕೆ, ಥ್ಯಾಂಕ್ ಯು, ಬಾಯ್ ಬಾಯ್, ಟೇಕ್ ಕೇರ್ ಆ್ಯಂಡ್ ಲವ್ ಯು ಆಲ್.